ಮತಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ರಿ ಸರ್. ಹುಕ್ಕೇರಿ ತಾಲೂಕಾ ಮತಕ್ಷೇತ್ರದಿಂದ ನಿರ್ದೇಶಕ ಸ್ಥಾನಕ್ಕೆ ಒಂದು ದಿವಸ ನಾಮಪತ್ರ ಸಲ್ಲಿಸಿದ್ದೀನಿ. ಸರ್, ನಿಮ್ಮ ಕ್ಷೇತ್ರವನ್ನು ಹೊರತುಪಡಿಸಿ ಕೂಡ ಕೆಲವೊಂದಿಷ್ಟು ಬೇರೆ ಬೇರೆ ಕ್ಷೇತ್ರಗಳನ್ನು ಕೂಡ ಅವಿರೋಧ ಆಯ್ಕೆ ಮಾಡ್ತೀವಿ ಅನ್ನುವಂಥ ಚರ್ಚೆಗಳಾಗಿದ್ದವು. ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದ್ರು. ಸೊ ಈಗ ಸಾಕಷ್ಟು ಜನ ಈಗ ನಿನ್ನೆ ಮಹೇಶ್ ಕುಮಟಳ್ಳಿ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸೊ ಎಲ್ಲಾದರೂ ಕರೆದ್ರೆ ನೀವು ಪ್ರಚಾರಕ್ಕೆ ಹೋಗ್ತೀರಾ ಅವ್ರಿಗೆ ಸಪೋರ್ಟ್ ಆಗಿ? ಅಲ್ಲಲ್ಲ, ಇವತ್ತು ಒಂದು ವಿಷಯ ಹೇಳ್ತೀನಿ, ಯಾರು ಅವಿರೋಧವಾಗ್ತಾವೋ ಏನಂತಾರೋ ಅನ್ನೋದನ್ನು ಆಯಾ ತಾಲೂಕಿನಲ್ಲಿ ತಮ್ಮ ಅವ್ರದ್ದೇ ಆಗಿರ್ತಕ್ಕಂಥ ತಾಲೂಕಿನ ಹಿತಚಿಂತಕರು ಇವತ್ತು ದಿವಸ ಪ್ರತಿಯೊಂದು ತಾಲೂಕಿನಲ್ಲಿ ಅದಾರೆ. ಅವಿರೋಧ ಮಾಡಬೇಕು, ಚುನಾವಣೆ ಮಾಡಬೇಕು ಅನ್ನೋದು ಆ ತಾಲೂಕಿನ ಜನ ನಿರ್ಣಯ ಮಾಡ್ತಾರೆ, ಆ ತಾಲೂಕಿನ ಮತದಾರ ನಿರ್ಣಯ ಮಾಡ್ತಾರೆ. ಅದಕ್ಕೆ ಬಾಲಚಂದ್ರ ಜಾರಕಿಹೊಳಿ ಅವರಾಗಲಿ ರಮೇಶ್ ಕತ್ತಿ ಅವರು ಹೇಳೋದಾಗಲಿ ಅದು ಸೂಕ್ತ ಅಲ್ಲ. ನಿಮ್ಮದು ಒಂದು ಪ್ಯಾನಲ್ ಆಗ್ತದ ಇದ್ರಾಗ DCC ಬ್ಯಾಂಕ್ ಚುನಾವಣೆ? ಪೆನ್ನಲ್ ಅನ್ನೋಂಥ ಪ್ರಶ್ನೆನೇ ಇಲ್ಲ. ಒಬ್ಬ ನಿರ್ದೇಶಕ ಸ್ಥಾನಕ್ಕೆ ನಾನು ಹುಕ್ಕೇರಿ ಮತಕ್ಷೇತ್ರದ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರ ಸಲ್ಲಿಸಿದ್ದೀನಿ. 15 ತಾಲೂಕುಗಳಿಂದ ಅವರವರು ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾರೆ. ಪೆನ್ನಲ್ ಅನ್ನುವಂಥ ಪ್ರಶ್ನೆ ಇಲ್ಲಿವರೆಗೆ ಬಂದಿಲ್ಲ, ಬಹುಶಃ ಬರುವುದಿಲ್ಲ. ಸರ್, ಈಗ ನೀವು ಬೆಳಗಾವಿ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ, ಹೇಳಿದ್ದೀರಿ ಹಿಂದೆ. ಇಂಥ ಸಂದರ್ಭದಲ್ಲಿ ಹಿಂದೂ ಹೇಳಿದನು, ಈಗ ಹೇಳ್ತನು, ಮುಂದೆ ಹೇಳ್ತಾನೆ. DCC ಬ್ಯಾಂಕ್ ಚುನಾವಣೆ ಅದನ್ನು ಹೇಳಿದನಣ್ಣ ಪ್ರಚಾರ ಮಾಡಕ್ಕೆ ಹೋಗ್ತೀರಾ ಏನು ಅಂತ ಪ್ರಶ್ನೆ. ಅವಶ್ಯಕತೆ ಯಾರಾದ್ರೂ ಕಂಡು ಬಂದಲ್ಲಿ, ಯಾರಾದರೂ ಯಾವ ತಾಲೂಕಿನವರು ತಾವು ಬರಬೇಕು ಅನ್ನೋಂಥ ಆಹ್ವಾನವನ್ನು ಕೊಟ್ಟರೆ ಮಾತ್ರ ಹೋಗ್ತೀನಿ, ಕೊಡದೇ ಇದ್ರೆ ನಾನು ಹೋಗೋಲ್ಲ. ಆ ರೀತಿ ತಮ್ಮನ್ನು ಯಾರಾದರೂ ಸಂಪರ್ಕಿಸಿದಾರಾ ಸರ್? ಯಾರು ಇಲ್ಲಿವರೆಗೂ ಬೇರೆ ಯಾರಾದರೂ ಸಂಪರ್ಕ ಮಾಡಿದಾರ ಅಂತ ಭಾಳ ಜನ ಸಂಪರ್ಕ ಮಾಡಿದ್ದಾರೆ. ಬಟ್ ಅದೆಲ್ಲ ಇದ್ರ ಮುಂದೆ ಹೇಳಲಿಕ್ಕೆ ಬರೋದಿಲ್ಲ. ಈಗಾಗಲೇ ಅವ್ರು ಹೇಳ್ತಾ ಇದ್ದಾರೆ 11 ಕ್ಷೇತ್ರಗಳನ್ನು 11 ಮೆಂಬರ್ಗಳು ನಮ್ಮ ಜೊತೆ ಇದ್ದಾರೆ. ಇಲೆಕ್ಟ್ ಸೊಸೈಟಿಗೆ ಏನು ಹೇಳಿದರು? ಅಲ್ಲ, ಇಲೆಕ್ಟ್ ಸೊಸೈಟಿಗೆ ಏನು ಹೇಳಿದ್ರು? ನಮ್ಮ ಪ್ರಶ್ನೆಗೆ ಒಂದು ಉತ್ತರ ಕೊಡಲ್ಲ, ಬರೀ ನಾವು ಉತ್ತರ ಕೊಡೋದ್ರೆ ಹೆಂಗೆ ಗುದ್ದಿ ತೊಗೊಂಡ್ರೆ ನಮ್ಮನ್ನ? ನಮ್ಮ ಪ್ರಶ್ನೆಗೆ ನೀವು ಒಂದು ಸ್ವಲ್ಪ ಉತ್ತರ ಕೊಡ್ಬೇಕು. ಇಲೆಕ್ಟ್ ಸೊಸೈಟಿಗೆ ಏನು ಹೇಳಿದ್ರು? ಹಾಂ, ರಿಸಲ್ಟ್ ಏನಾಯ್ತು? ಹಾಂ, ಅದು ನಂದು ಅಲ್ಲ, ಅದ ಜನರ ರಿಸಲ್ಟ್. ಸುಳ್ಳ ಅವ್ರು ಗೆಲ್ತಾರೆ, ಇವ್ರು ಗೆಲ್ತಾರೆ, ಹವಾ ಮಾಡ್ಕೊತ ಹೋಗುವಂಥ ಕಾಲಲ್ಲಿದು. ಎಲ್ಲ ಜನ ಶಾಣೆ ಅದಾರ, ಮತದಾರ ಶಾಣೆ ಅದಾರ. ಯಾರ ಕಡೆ ಸಂಸ್ಥೆ ಕೊಟ್ಟರೆ ಸರಿ ಐತೆ ಅನ್ನೋದ್ರ ಬಗ್ಗೆ, ತಾಲೂಕಿನಲ್ಲಿ ಯಾರು ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ, ಜಿಲ್ಲೆಯಲ್ಲಿ ಯಾರಿಗೆ ಕೊಟ್ಟರೆ ಸರಿ ಆಕೈತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಭಾಳ ಶಾಣೆ ಅದಾರ ಜನ. ಈಗ ನನ್ನಷ್ಟು ನಾನು ಬರ್ತಾವೆ, ಅವರು ಬರ್ತಾವೆ ಅಂತ ಹೇಳಿದ್ರಿಗೆ ಅರ್ಥ ಇಲ್ಲ. ಭಾಳ ಶಾಣೆ ಅದಾರ, ಜಲ್ಮಿಷ್ಟ್ರು ಅದಾರ. ಮತ್ತು ಎಜುಕೇಷನ್ ಅನ್ನೋದು ಇವತ್ತು ಪ್ರತಿಯೊಬ್ಬರು ಮನ್ಯಾಗ ಐತಿ. ಯಾರಿಗೆ ಹಾಕಿದ್ರೆ ಸರಿ ಏನು ಅನ್ನೋದು. ಮತ್ತು ಈಗ ಬೆಳಗಾವಿ ಜಿಲ್ಲೆ ದುಡ್ಡು ಇಲ್ಲಿ ಐತಿ. ಈ ಬ್ಯಾಂಕಿಗೆ ಏನರ ಆದ್ರೆ ಇವತ್ತು 50 ಲಕ್ಷ ಜನ ಬೀದಿ ಮೇಲೆ ಬರ್ತಾರೆ. ಯುವರ್ ಕೈಂಡ್ ಇನ್ಫಾರ್ಮೇಷನ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ಲಿ 50 ಜನರ ಸಂರಕ್ಷಣೆ ಮಾಡುವಂಥ ಈ ಒಂದು ಬ್ಯಾಂಕು ಇವತ್ತು ದಿವಸ ಇದಕ್ಕೆ ಸ್ವಲ್ಪ ಏನಾದರೂ ತೊಂದರೆ ಆದರೆ 50 ಲಕ್ಷ ಕುಟುಂಬ ಇವತ್ತು ದಿವಸ ದಾರಿಗೆ ಬರುವಂಥ ಪ್ರಸಂಗ ಬರ್ತದೆ. ಅದು ಚಿಂತನೆ ಮಾಡ್ತಾರೆ. ಇನ್ನೊಂದು ಟೀಮ್ ನಾಯಕಂದ್ರೆ ನಮಗೆ ಬ್ಯಾಂಕ್ ಉಳಿಬೇಕು, ಬ್ಯಾಂಕ್ ಅನ್ನ ಸದೃಢಗೊಳಿಸಬೇಕು, ಬಹುಶಃ ಜಿಲ್ಲಾ ಇದೆ ಅಂತ ಸಂದರ್ಭದಲ್ಲಿ ಬ್ಯಾಂಕ್ ಅನ್ನ ಉಳಿಸ್ಲಿಕ್ಕೆ ತಾವಿಗೆ ನಿರ್ದೇಶಕ ಸ್ಥಾನ ಆಗಬೇಕು, ಅಧ್ಯಕ್ಷರಾಗಬೇಕು ನಿಮ್ಮವರೇ ಅಂತೇಳಿ ಒಂದು ಏನಿದೆ, ಅದಕ್ಕೆ ತಾವು ಲೀಡರ್ಶಿಪ್ ತಗೋತೀರಾ ಅಂತ? ಅವಶ್ಯಕತೆ ಇಲ್ಲ, ಲೀಡರ್ಶಿಪ್ ತಗೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಅಲ್ಲಲ್ಲ, ಒಂದು ನಿಮಿಷ. ಪ್ರಜಾರಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಗೆ ಲೀಡರ್ಶಿಪ್ ಅವಶ್ಯಕತೆ ಇರ್ತದೆ. ಅಲ್ಲಿ ಎಜುಕೇಟೆಡ್ ಇರ್ತಾರೆ, ನಾನ್ ಎಜುಕೇಟೆಡ್ ಇರ್ತಾರೆ. ಬಟ್ ಇವತ್ತಿನ ದಿವಸ ಒಂದು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಯಾರದು ಲೀಡರ್ಶಿಪ್ ಅವಶ್ಯಕತೆ ಇರೋದಿಲ್ಲ. ಅವ್ರವ್ರ ತಾಲೂಕಾ, ಅವ್ರವ್ರ ಸೊಸೈಟಿಗಳು, ಅವ್ರವ್ರ ಜನರ ದುಡ್ಡು ಈ ಬ್ಯಾಂಕ್ನಲ್ಲಿದ್ದಂಥ ಸಂದರ್ಭದಲ್ಲಿ ಅಥವಾ ಸಾಲ ಇಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಬ್ಯಾಂಕ್ ಸರಿ ಇದ್ರೇ ಸೊಸೈಟಿ ಸರಿ ಇರ್ತಾವೆ, ಸೊಸೈಟಿ ಸರಿ ಇದ್ರೇ ಬ್ಯಾಂಕ್ ಸರಿ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಒಂದು ದಿವಸ ಯಾರು ಲೀಡರ್ಶಿಪ್ ಇಲ್ಲದೆ ಅವರೇ ವೈಯಕ್ತಿಕವಾಗಿ ಮತದಾರನೇ ಚಿಂತನೆ ಮಾಡಿ ಸರಿಯಾದ ವ್ಯಕ್ತಿಗೆ ಮತ ಹಾಕ್ತಾನೆ. ಅದಕ್ಕೆ ಲೀಡರ್ಶಿಪ್ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತು ನನ್ನ ಅನಿಸಿಕೆ. ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಮಾತಾಡ್ತಾರೆ, ನಮ್ಮ ರಿಸಲ್ಟ್ ಏನಾದರೂ 11ನೇ ತಾರೀಕಿಗೆ ನೋಡಿ 19ನೇ ತಾರೀಕುವರೆಗೂ ಕಾಯೋದು ಬೇಡ ಅಂತ ಹೇಳ್ತಾರೆ. 11ನೇ ತಾರೀಕಿಗೆ ನಮ್ಮ ರಿಸಲ್ಟ್ ಗೊತ್ತಾಗುತ್ತೆ, 19ನೇ ತಾರೀಕುವರೆಗೂ ಕಾಯೋದು ಬೇಡ, ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಾವೇನು ಹೇಳ್ತಾರೆ? ಅವ್ರು ಹೇಳಿರ್ಬೋದು, ಅದಕ್ಕೆ ನಾವು ಉತ್ತರ ಕೊಡುವಂಥ ಅವಶ್ಯಕತೆ ನನಗಿಲ್ಲ. ಅಲ್ಲ, 25 ವರ್ಷದಿಂದ ನಿಮ್ಮ ಕೈಯಲ್ಲಿತ್ತು DCC ಬ್ಯಾಂಕ್, ಕೈ ತಪ್ಪು ಇವತ್ತಿಗೂ ನಮ್ಮ ಕಡೆನೇ ಐತಿ. ನನ್ನ ಕೈಯಾಗಿತ್ತು, ನಿನ್ನ ಕೈಯಾಗಿತ್ತು, ಅದು ನಮ್ಮ ಅಪ್ಪ ಮನೆ ಆಸ್ತಿ ಅಲ್ಲ, ಅವ್ರ ಅಪ್ಪ ಮನೆ ಆಸ್ತಿನೂ ಅಲ್ಲ. ಇದು ನಮ್ಮ ಅಪ್ಪನ ಮನೆ ಆಸ್ತಿನೂ ಅಲ್ಲ, ಅವ್ರ ಅಪ್ಪನ ಮನೆ ಆಸ್ತಿನೂ ಇಲ್ಲ. ಇನ್ನೂ ತನಕ ನಮ್ಮ ಜಿಲ್ಲೆಯ ಜನರ ಕೈಯಾಗೈತಿ. ಹಿಂದೂ ಇತ್ತು, ಈಗೂ ಐತಿ, ಮುಂದೂ ಜಿಲ್ಲೆಯ ಜನರ ಕೈಯಾಗನೇ ಇರ್ತದೆ. ಅದ್ರೊಳಗೆ ಎರಡು ಮಾತು. ಹುಕ್ಕೇರಿ ಫಲಿತಾಂಶ DCC ಬ್ಯಾಂಕ್ನಲ್ಲೂ ಪುನರಾವರ್ತನೆ ಆಗುತ್ತಾ ಅಂತ ಅದನ್ನು ಜಿಲ್ಲೆಯ ಜನತೆ ನಿರ್ಣಯ ಮಾಡಬೇಕು, ನಾನು ಮಾಡೋಕ್ಕಾಗಲ್ಲ. ಜಿಲ್ಲೆಯ ಜನ ನಿರ್ಣಯ ಮಾಡಬೇಕು.
ಸರ್, ಈಗ ಕೋಆಪರೇಟಿವ್ನಾಗ ಈಗ ಪ್ಯಾನಲ್ ವೈಸ್ ಇಲೆಕ್ಷನ್ ಕಂಟೆಸ್ಟ್ ಮಾಡೋದು ಈಗ ಇದೆ. ಈಗ ತಾವು ಆ ಥರ ಏನಾದ್ರು ಅವಶ್ಯಕತೆ ಬಿದ್ರೆ ಪ್ಯಾನಲ್ ಮಾಡ್ತೀರಿ? 11 ತಾರೀಕು ಅವಶ್ಯಕತೆ ಬಿದ್ರೆ ಅವಶ್ಯಕತೆ ಬಿದ್ರೆ ಪ್ಯಾನಲ್ ಬಹುಶಃ ಅವಶ್ಯಕತೆ ಬೀಳುವುದಿಲ್ಲ ಅಂತ ನನ್ನ ಅನಿಸಿಕೆ. ಯಾಕೆ ಇನ್ನೂ ಇತಿಹಾಸದಲ್ಲಿ ಇಷ್ಟುವರೆಗೆ ಒಂದು ಮಿನಿಟ್ ಅವ್ರು ಮುಗಿಸಲ್ಲ. ಈಗ ಇಲ್ಲಿವರೆಗೆ ನಾನು 1986ರಿಂದ ನಾನು ಇಲ್ಲಿಗಿದ್ದೀನಿ. ಇದು ನಾನು ನಾಮಪತ್ರ ಸಲ್ಲಿಸಿರೋದು 9ನೇ ಬಾರಿ. ಈಗ 8 ಸಲ ನಾಮಪತ್ರ ಸಲ್ಲಿಸಿ ಒಮ್ಮೆ ಮೊದಲನೇದ್ದು 1986ರಲ್ಲಿ ಒಮ್ಮೆ ನಾಮಪತ್ರ ಸಲ್ಲಿಸೀನಿ. ಅವಾಗ ಚುನಾವಣೆಯಾಗಿ ಆಯ್ಕೆ ಬಂದೀನಿ. ಅದರ ನಂತರ 7 ಸಲ ನಾನು ನಾಮಪತ್ರ ಸಲ್ಲಿಸಿದರೆ ಅವಿರೋಧವಾಗಿ ಆಯ್ಕೆಯಾಗಿ ಬಂದೀನಿ. ಇವತ್ತು ಸಲ್ಲಿಸಿದ್ದು ನಾವು 9ನೇ ಬಾರಿಗೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ಪೆನಲ್ ನನಗೆ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ. ಅದರ ಅವಶ್ಯಕತೆ ಕಂಡು ಬಂದಿಲ್ಲ. ನಿಮ್ಮ ವಿರುದ್ಧ ಯಾರು ವಿರೋಧಿ? ನಿಮ್ಮ ಅಪೋಸಿಟ್ ನನಗೆ ಗೊತ್ತಿಲ್ಲ. ಇಲ್ಲಿವರೆಗೂ ಅವಿರೋಧ ಆಯ್ಕೆ ಹಾಕೊಂಡ್ ಬರ್ತಿದ್ರಿ. ಈ ಸರಿ ಚುನಾವಣೆ ನಡೆಯುತ್ತಾ? ಹೌದು. ಬಹುಶಃ ನನಗೆ ಅದ್ರ ಬಗ್ಗೆ ನನ್ನ ಗಮನದಲ್ಲೂ ಇಲ್ಲ. ನಾವು ಚುನಾವಣೆ ನಡೆದ್ರೂ ಅದನ್ನು ನಾವು ಅದಕ್ಕೆ ಸಿದ್ಧರಿದ್ದೀವಿ. ಅವಿರೋಧ ಆದ್ರೂ ಸಹಿತ ಸಿದ್ಧರಿದ್ದೀವಿ. ಜನಸೇವೆಯನ್ನು, ಸಹಕಾರಿ ಕ್ಷೇತ್ರವನ್ನು, ಬ್ಯಾಂಕನ್ನು, ಸೊಸೈಟಿಯನ್ನು, ಜಿಲ್ಲೆಯ ರೈತಾಪಿ ವರ್ಗದವನ್ನು ಉಳಿಸೋದೊಂದೇ ನಮ್ಮ ಕೆಲಸ ಕಾರ್ಯ. ನೀವು ಅಧ್ಯಕ್ಷರಾಗಿ ಕೆಳಗಿಳಿದ ಮೇಲೆ ನಾವು 200 ಕೋಟಿ ಲಾಭ ಮಾಡಿದ್ದೀವಿ ಬ್ಯಾಂಕಿಗೆ. ಡಿಪಾಸಿಟ್ ಹೆಚ್ಚಾಗಿತ್ತು. ಏನು ಇದ್ರು 200 ಕೋಟಿ ಲಾಭ ಮಾಡೋ ಪ್ರಶ್ನೆ ಬರೋದಿಲ್ಲ. ಹಂಗಾರೆ ಡಿಪಾಸಿಟ್ 200 ಕೋಟಿ ಹೆಚ್ಚು ಡಿಪಾಸಿಟ್ ಅದು ಅಂಕಿಅಂಶ ತೊಗೊಂಬರ್ರಿ, ನಾನು ಬರ್ತೀನಿ. ಅವಾಗ ಸುಳ್ಳು ಹೇಳ್ಕೊತ ಹೋಗ್ತಾರೆ. ಈಗ ನಾನು ಒಂದು ಹೇಳ್ತೀನಿ, ಬೇಕಾದ ಅಂಕಿಅಂಶ ನೋಡ್ರಿ. ಒಂದು ನಿಮಿಷ, ಅಂಕಿಅಂಶ ನಾನು ಬೇಕಾದಷ್ಟು ಹೇಳ್ತೀನಿ, ಅದ್ರ ಬಗ್ಗೆ ಬೇಡ. ಅವ್ರು ಯಾರು ಹೇಳ್ತಾರೋ ಅವ್ರಿಗೆ ಅಂಕಿಅಂಶ ತೊಗೊಂಡು ಬರ್ಲಿಕ್ಕೆ ಹೇಳಿ ನಾನು ಬರ್ತೀನಿ. ಹೆಚ್ಚಾಗಿದೋ ಕಡಿಮೆ ಆಗಿದೋ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತೀನಿ ನಾನು. ಸರ್, ಈಗ ಒಂದು ಪೆನಲ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ನಿಮ್ಮ ಅಪೋಸಿಟ್ ಗ್ರೂಪ್ ಏನಿದೆ, ಒಂದು ಪೆನಲ್ ನನ್ನ ಅಪೋಸ್ ಯಾರೂ ಇಲ್ಲ. ಅದು ನೀ ಹುಡ್ಸಾಕತ್ತಿದ್ದಿ. ಅದು ನಿನ್ನ ಅಪೋಸಿಷನ್ ಪೆನಲ್, ನನ್ನ ಅಪೋಸಿಷನ್ ಯಾರೂ ಇಲ್ಲ. ನಿನ್ನ ಅಪೋಸಿಷನ್ ಪೆನಲ್ ಅದು ಯಾರ್ದಾರು ನನಗೆ ಅವು ನೋಡ್ರಿ. ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ, ನನ್ನ ವಿರೋಧವಾಗಿ ಪೆನಲ್ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಇಲ್ಲ ಅಂತ ನಾನು ಭಾವಿಸ್ಕೊಂಡು ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ, ಆಯ್ಕೆಯಾಗಿ ಬರ್ತೀನಿ. ಅಲ್ಲ, ಈಗ ನಿಮ್ಮ ಜೊತೆಗೆ ಎಷ್ಟು ಜನ ಬರಬಹುದು ಅಂತ? ನಿಮ್ಮ ಜೊತೆಗೆ ಅಲ್ಲ, ನಾವು ಒಬ್ಬ ಬರ್ತಾನೆ. ನನ್ನ ಜೊತೆಗೆ ನಮ್ಮ ಸಮಾನ ಮನಸ್ಕರು ಭಾಳ ಜನ ಬರ್ತಾರೆ. ಸರ್, ಈಗ ಇನ್ನೊಂದು ಹೌದು, ನಾ ಅಧ್ಯಕ್ಷ ಆಕಾಂಕ್ಷಿ ನಾನಲ್ಲ. ಯಾಕಂದ್ರೆ 40 ವರ್ಷ ಮಾಡಿದ್ದೀನಿ. ರೈತರ ಏನು ಸಾಲ ಮನ್ನಾದಲ್ಲಿ ಅತಿ ಹೆಚ್ಚಿನ ಅನುಕೂಲತೆ ನಮ್ಮ ಜಿಲ್ಲೆಗೆ ಇವತ್ತು ದಿವಸ ಸಾಲ ಮನ್ನಾದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಸಾಲ ಮನ್ನಾದ ಲಾಭ ತೊಗೊಂಡಂಥ ನಮ್ಮ ಜಿಲ್ಲೆಯ ರೈತರು. ಬಹುಶಃ 3,81,000 ಜನ ರೈತರಿಗೆ ಸರ್ನ 3,400 ಕೋಟಿವರೆಗೆ ಸಾಲ ಮನ್ನಾ ಆಗಿದೆ. ಅದ್ರ ಜೊತೆಗೆ ಇವತ್ತು 4,58,000 ಜನರಿಗೆ 3,600 ಕೋಟಿ ಸಾಲ ವಿತರಣೆ ಮಾಡಿದ್ದೀವಿ, ಶೂನ್ಯ ಬಡ್ಡಿ ದರದ್ದು. ಆ ಸಂತೃಪ್ತಿ ನನಗೈತಿ. ಮುಂದೆ ಬರುವಂಥ ದಿನಮಾನಗಳಲ್ಲಿ ಆಡಳಿತ ಮಂಡಳಿ ಇದೇ ನಿಟ್ಟಿನಲ್ಲಿ ನಡ್ಕೊಂಡು ಹೋಗಬೇಕು. ರೈತರ ಹಿತವನ್ನು ಕಾಪಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ಅವ್ರ ಮನೆಗೆ ಹೋಗಿ ತಲುಪಿಸುವಂಥ ಕೆಲಸ ಮಾಡಬೇಕು. ಸರ್, ಈಗ ಬೆಲ್ಲ ಜೊಲ್ಲೆ ಅವರು ಎಷ್ಟು ಬ್ಯಾಂಕಲ್ಲಿ ಎಷ್ಟು ಡಿಪಾಸಿಟ್ ಮಾಡ್ತಾರೆ? ಅದೇ 200 ಕೋಟಿ ರೂಪಾಯಿ ಹೆಚ್ಚಾಗಿದೆ ಅಥವಾ ಹೆಚ್ಚಿಗೆ ಅಂತ ಇಟ್ಟಿದ್ದಾರೆ? ನನಗೆ ಅವ್ರು ಮಾಡಿದ್ದು ಗೊತ್ತಿಲ್ಲ, ಅವ್ರು ತಗೊಂಡದ್ದು ಗೊತ್ತಿಲ್ಲ. ಹೇಳ್ತಾ ಇದ್ದಾರೆ ಅವ್ರು. ಐ ಆಮ್ ನಾಟ್ ಎ ಅಕೌಂಟ್ ಆಫೀಸರ್ ಆಫ್ ದಿಸ್ ಬ್ಯಾಂಕ್. ಅಲ್ಲಲ್ಲ, ನೀವು ಯಾಕಂದ್ರೆ ಅಧ್ಯಕ್ಷ ಆದಂಥವ್ರು ನಿಮ್ಗೆಲ್ಲ ಮಾಹಿತಿ ಇರತ್ತೆ ಇಲ್ಲಿ. ಅದ್ರ ಬಗ್ಗೆ ನಾ ಮಾಹಿತಿ ತೊಗೊಂಡಿಲ್ಲ ರೀ. ಯಾಕಂದ್ರೆ ಮತ್ತು ಇನ್ನೊಂದು ಹೇಳ್ತೀನಿ, ಬ್ಯಾಂಕಿಂದ ಒಂದು ಗೌಪ್ಯತೆ ಅದನ್ನು ತಮ್ಮ ಗಮನಕ್ಕೆ ತರ್ತೀನಿ. ಯಾರು ಇಟ್ಟರು, ಯಾರು ತಕ್ಕೊಂಡ್ರು, ಯಾರು ಸಾಲ ತಕ್ಕೊಂಡ್ರು ಅನ್ನೋದ್ರ ಬಗ್ಗೆನೂ ಬಹಿರಂಗಪಡಿಸೋದು ಬ್ಯಾಂಕಿನ ಒಂದು ವರ್ಚಸ್ಸಿಗೆ ಧಕ್ಕೆ ತರ್ತದೆ. ಇಟ್ಟದ್ದು ಹೇಳಿದ್ರೂ ಅದು ಧಕ್ಕೆ ತರ್ತದೆ. ಒಂದು ಬ್ಯಾಂಕು ತನ್ನದೇ ಆಗಿರ್ತಕ್ಕಂಥ ಒಂದು ಗೌಪ್ಯತೆಯನ್ನು ಕಾಪಾಡೋದ್ರ ಮುಖಾಂತರ ಜನರ ಗ್ರಾಹಕರ ಸೇವೆ ಮಾಡೋದು ಅದನ್ನು ಕೆಲಸವಂತ ಮಾಡ್ತದೆ. ಒಂದು ಮಾತು ಹೇಳಿದ್ರಿ, ವೀರೇಶ್ವರ ಬ್ಯಾಂಕಿನ ದುಡ್ಡು ತಂದು ಇಟ್ಟಿದ್ದಾರೆ. ಆ ಒಂದು ಕಾರಣಕ್ಕಾಗಿ ದುಡ್ಡು ಜಾಸ್ತಿ ಆಗೈತೆ ಅವನಿಗೆ. ಆ ಕಾರಣಕ್ಕಾಗಿ ಅವ್ನು ಹಂಗೆ ಮಾಡ್ತಾರೆ. ಅಲ್ಲಿಂದಂತ ಏನಿಲ್ಲ, ಒಂದು ಕಾರಣಕ್ಕಾಗಿ ನಾವು ಪ್ರಶ್ನೆ ಬಿಟ್ಟಿದ್ವಿ. ಇಲ್ಲ. ಸರ್, ಈಗ ಬೆಲ್ಲದ ಬಾಗೇವಾಡಿ ರಾಮ ಅತನಿ ಲಕ್ಷ್ಮಣ ಒಂದಾಗಬೇಕಂತ ನಿಮ್ಮ ಅಭಿಮಾನಿಗಳ ಜನರ ಅಭಿಪ್ರಾಯ ಐತಿ. ಒಂದು ಅದೀವು ಮತ್ತಿನ್ನು ಹೆಂಗೆ ಒಂದು ಆಗ್ಬೇಕು ನಮ್ಗೆ ಗೊತ್ತಿಲ್ಲ. ಇಬ್ರು ಕೂಡ ಹೆಗಲ್ ಮ್ಯಾಗ ಕೈ ತೇಕಿ ಹಾಕೊಂಡು ಬರ್ಬೇಕೇನೋ ಗೊತ್ತಿಲ್ಲ.
ಇಲ್ಲ ಕುಡಿಲಿ ಅಲ್ಲಿ ಕುಡಿದು ನೋಡಿಲ್ಲ ಈಗ ಅಂತೇಳಿ ನಿಮ್ಮ ಅಭಿಮಾನಿಗಳ ಡಿಮಾಂಡ್ ಮಾಡ್ತಾರೆ ಇಲ್ಲ ಬರುವಂಥ ಅಲ್ಲ ಈಗ ಪ್ರಕ್ರಿಯೆ ಪ್ರಾರಂಭ ಆಗ್ಯದ ಬರುವಂಥ ದಿನಗಳಲ್ಲಿ ಅದನ್ನು ಅವಲೋಕನ ಮಾಡೋದು. ಸರ್, ಈಗ ಬೇರೆದವ್ರ ಕೈಯಾಗ ಬ್ಯಾಂಕ್ ಸಿಕ್ಕರೆ ದಿವಾಳಿ ಆಗುತ್ತೆ ಅನ್ನುವಂಥದ್ದು ಐತೆ. ನೀವೇ ಕೂಡ ಹೇಳಿದಿರಿ ಯಾವುದು ಬ್ಯಾಂಕ್ ದಿವಾಳಿ ಆಗುವಂತ ಸಾಧ್ಯತೆ. ಈಗ ಮತ್ತು 96ರಾಗ ಏನಾಗಿತ್ತು 96ರಾಗ ಏನಾಗಿತ್ತು ಬ್ಯಾಂಕಿನ ಇತಿಹಾಸ ತೆಗೆದು ನೋಡ್ರಿ, ಯಾಕಂದ್ರೆ ಬ್ಯಾಲೆನ್ಸ್ ಶೀಟ್ ನೋಡ್ರಿ, ಬ್ಯಾಲೆನ್ಸ್ ಶೀಟ್ದಾಗ ಏನಿತ್ತು ನೋಡ್ರಿ. ಬ್ಯಾಂಕ್ ಇವತ್ತು 1996ರಲ್ಲಿ ಪಗಾರ ಕೊಡಕ್ಕೆ ರೊಕ್ಕ ಇದ್ದಿರಲಿಲ್ಲ, ಮುಚ್ತು ನಮ್ಮ ದುಡ್ಡು ಕೊಡ್ರಿ ಅನ್ನುವಂಥ ಜನ ಬಂದು ನನಗೆ ಹಚ್ಚಾರ. ಫಾರ್ ಎಕ್ಸಾಂಪಲ್ ಈ ಬಸವೇಶ್ವರ ಬ್ಯಾಂಕಿಂದು, ಬಸವೇಶ್ವರ ಬ್ಯಾಂಕ್ ಬೆಲ್ಗಾಮ್ದು ಕತ್ತಿ ಶೆಟ್ಟರ ಚೇರ್ಮನ್ ಇದ್ದರು. ಅವರ ನನಗೆ ಫೋನ್ ಮಾಡಿದ್ರು, ಈ ಬೇಡಪ್ಪ ನಿಮ್ಮ ಬ್ಯಾಂಕ್ ಏನೋ ಮುಚ್ಚಾಕತ್ತೈತೆ ಅಂತ ನಮ್ಮ ದುಡ್ಡು ನಮಗೆ ಕೊಡ್ರಿ ಅಂತಂದರು. ಅವಾಗ ಕೊಡ್ರಿ ತಂದಾಗ ಇಲ್ಲರಿ ಅಣ್ಣವ್ರು ನಮ್ಮ ಮನೆಗೆ ಬಂದುಬಿಟ್ಟೆ ಅವ್ರ ಮನೆಗೆ ಹೋದ್ನಿ. ನಾನು ಜವಾಬ್ದಾರಿ ನಾನು ಅದೀನಿ, ನಾನು ಆಸ್ತಿ ಬರ್ಕೊಡ್ತೀನಿ, ಅದ್ರ ದಯಮಾಡಿ ಪರಿಸ್ಥಿತಿ ಸರಿ ಇಲ್ಲ ಕೇಳಬೇಡ್ರಿ ಕೊಡ್ತೀನಿ. ಬಟ್ ಅದೇ ದುಡ್ಡನ್ನು ನನ್ನ ಮ್ಯಾಗೆ ಭರೋಸೆ ಮ್ಯಾಗೆ ಬಿಟ್ಟರು. ಹಂತವಾಗಿ ಪ್ರಗತಿ ಮುಖಾಂತರ 2005-06ರಲ್ಲಿ ಲಾಭ ಮಾಡಿದ್ವಿ ಬ್ಯಾಂಕಿಂದು. ಮತ್ತು 2006-07ರಲ್ಲಿ ಅವ್ರ ದುಡ್ಡನ್ನು ಅವ್ರು ತಿರುಗಿ ಕೊಟ್ಟಿದ್ದೀವಿ. ಒಂದೇನೋ ಭರವಸೆ ಇರುತ್ತೆ ಜನರಲ್ಲಿ. ಅದು ದಿವಾಳಿ ಆದ ತಕ್ಷಣ ಮತ್ತು ನಾವು ಬಂದು ಅದು ಸರಿ ಮಾಡಿದ್ವಿ. ಅವಾಗ ಯಾರೂ ಅಧ್ಯಕ್ಷರಾಗಂದ್ರೆ ಆಗಲಿಲ್ಲ. ಈಗ ನಾನು ಮಾಡ್ರು ನಾ ಆದ್ವಿ. ಮತ್ತು ಸಿಬ್ಬಂದಿಯ ಸಹಕಾರ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಹಿರಿಯರ ಒಂದು ಸಹಕಾರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಬೆಳೆದಿದೆ, ಉನ್ನತ ಮಟ್ಟಕ್ಕೆ ಬೆಳೆದಿದೆ. ಇನ್ನೂ ಉನ್ನತವಾಗಿ ಕೆಲಸ ಮಾಡ್ತೇನೋ ಆತ್ಮವಿಶ್ವಾಸ ಐತೆ. ನಿಮ್ಮನ್ನ ಯಾಕೆ ವಿಲನ್ ಮಾಡ್ತಾ ಇದ್ದಾರೆ ಸರ್ ಇದರಲ್ಲಿ? ಬ್ಯಾಂಕ್ ವಿಚಾರದಲ್ಲಿ ನಿಮ್ಮನ್ನ ಬ್ಯಾಂಕಿಂಗ್ನಾಗ ಹೆಚ್ಚು ನಾಲೆಜ್ ಇದ್ದವ್ರು ಬರಬಾರ್ದಿಲ್ಲ ಇಷ್ಟೇ, ಅದ್ರ ಸಲ ನಮ್ಮನ್ನು ವಿಲನ್ ಮಾಡ್ತಾರೆ. ಬ್ಯಾಂಕಿಂಗ್ನಾಗ ನಾಲೆಜ್ ಯಾವ ಹೆಚ್ಚೈತಿ ಅವ್ರು ಈ ಬ್ಯಾಂಕಿಗೆ ಬರಬಾರ್ದು ಅನ್ನೋದು ಅಪೇಕ್ಷೆ. ನಾವೇನು ಹೇಳ್ತಿರೋದ್ರೆ ನೀವು ಟೀಮ್ ಮಾಡ್ಕೊಂಡು ಬರ್ತೀರ ಅನ್ನೋದು ನಾವು ಕೇಳ್ತೀವಿ. ಟೀಮದ ಅವಶ್ಯಕತೆ ಇಲ್ರಿ, ನನ್ನ ತಲೆಯಾಗಿರೋದು ಬ್ಯಾಂಕಿಂಗ್. ನೀವು ಒಬ್ಬರೇ ಬಂದ್ರೆ ಗೆಲ್ಲುದಿಲ್ಲ ಸರ್, 9 ಜನ ಬೇಕಲ್ಲ. 16, 9 ಅದ್ರ ಬಗ್ಗೆ ನೋಡ್ರಿ, ಆ ಅಂಕಿ ಅಂಶ ನನಗೆ ಅವಶ್ಯಕತೆ ಇಲ್ಲ. ಅಲ್ಲ ನೀವು ಏಕಾಂಗಿ ಆಗ್ಬಿಡ್ತೀರಿ ಅನ್ನೋದು ಇದು ನಮ್ಗೆ ಸಂಖ್ಯಾಬಲ ಸಂಖ್ಯಾಬಲ ಬೇಕಾಗತ್ತೆ. ಮ್ಯಾಜಿಕ್ ನಂಬರ್ ಬೇಕಲ್ಲ. ಇಲ್ಲ ಮ್ಯಾಜಿಕ್ ನಂಬರ್ ನಮ್ಗೆ ಅವಶ್ಯಕತೆ ಇಲ್ಲ. ಬ್ಯಾಂಕು ಸರಿದಾರಿಯಲ್ಲಿ ನಡೆಸಬೇಕು. ಇಲ್ಲಿ ಯಾಕಂದ್ರೆ ಇಲ್ಲಿ ಹೊರಗಿನವರು, ವಿರೋಧಿಗಳು, ಆಡಳಿತದವರು, ಹೊರಗಿನವರು, ಒಳಗಿನವರು ಪ್ರಶ್ನೆ ಬರೋಂಗಿಲ್ಲ. ಈಗ ತಾಲೂಕಾ ಮಟ್ಟಕ್ಕೆ ನಾವು ರಾಜಕೀಯ ಮಾಡೋಕ್ಕೆ ಹೋದ್ರೆ ಹೊರಗಿನವ್ರ ಪ್ರಶ್ನೆ ಬರ್ತದೆ. ಅದು ಜಿಲ್ಲೆ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಜನರ ದುಡ್ಡು ಇಲ್ಲಿ ಸಾಮಾನ್ಯ ವರ್ಗ, ಮಧ್ಯಮ ವರ್ಗ, ಕೆಳವರ್ಗ, ಮೇಲ್ವರ್ಗ, ಸಂಘ ಸಂಸ್ಥೆಗಳು ಎಲ್ಲರೂ ದುಡ್ಡು ನಮ್ಮ ಬ್ಯಾಂಕ್ನಾಗ ಅದ. ಆ ಒಂದು ನಿಟ್ಟಿನಲ್ಲಿ ಈ ಬ್ಯಾಂಕು ಎಷ್ಟು ಸುರಕ್ಷಿತವಾಗಿ ಐತೋ ಅಷ್ಟೇ ಬೆಳಗಾವಿ ಜಿಲ್ಲೆ ಸುರಕ್ಷಿತವಾಗೈತಿ, ಪ್ರತಿಯೊಬ್ಬರು ಸುರಕ್ಷಿತವಾಗಿದ್ದಾರೆ ಅನ್ನುವಂಥ ಭಾವನೆಯಲ್ಲಿ ಇವತ್ತು ದಿವಸ ಹೇಳ್ತಾ ಇದ್ದೀನಿ. ಇವತ್ತು ನಾವು ಒಬ್ಬನೇ ಇರ್ಬೋದು, ಇನ್ನೊಬ್ಬನೇ ಇರ್ಬೋದು, ಆದರೆ ಎಲ್ಲಿ ತಪ್ಪಿರ್ತಾರೋ ಅವಾಗ ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಮಾಡಬೇಕಾಗ್ತದೆ, ಮಾಡ್ತೀವಿ. ಅಥವಾ ಇವತ್ತು ವ್ಯವಸ್ಥಿತವಾಗಿ ನಡೆಸ್ಬೇಕಂದ್ರೆ ನಮ್ಮ ಈಗ ಅನುಭವ ನಮ್ಮ ಕಡೆ ಇರ್ತದೆ. ಅವ್ರು ಯಾರು ಕೇಳಿ ಅನುಭವ ಮಾರ್ಗದರ್ಶನ ಅನುಭವವನ್ನು ಅವ್ರ ಜೊತೆ ಹಂಚ್ಕೊಳ್ತಾರೆ. ಬ್ಯಾಂಕಿಂದ ನಿಮ್ಮನ್ನ ದೂರ ಇಡಕ್ಕೆ ನಿಂತಾರೆ, ನಿಮ್ಮನ್ನ ಯಾರು ಕೇಳೋದು? ಬ್ಯಾಂಕಿಂದನೇ ನಿಮ್ಮನ್ನ ದೂರ ಇಡುವಂತ ಪ್ರಯತ್ನ ಯಾರು ಅವ್ರು ಅವ್ಯಾವ ಬ್ಯಾಂಕಿನಿಂದ ದೂರ ಇಡಬೇಕು ಮಾಡಬೇಕು ಅನ್ನೋ ಜಿಲ್ಲಾ ಜನ ನಿರ್ಣಯ ಮಾಡ್ತಾರೆ, ಹೊರತಾಗಿ ಯಾವ ವ್ಯಕ್ತಿ ಇಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಅಲ್ಲಿ ಉತ್ತರ ಕೊಟ್ಟಿದಾರಲ್ಲ, ಕಿಡ್ನಾಪ್ ಮಾಡುವಂಥದ್ದು ಆಯ್ತು, ಎಲ್ಲವೂ ಗಲಾಟೆಗಳಾದವು. ಅವೆಲ್ಲ ಈಗ ಇತ್ತಿತ್ತಲಾಗಿ ಈಗ ಬದಲಾದಂಥ ರಾಜಕಾರಣದಲ್ಲಿ ಇವತ್ತಿಂದ ವ್ಯವಸ್ಥೆ ಅಂಥ ಗಲಾಟೆ ಆದದ್ದಕ್ಕೆ ಇವತ್ತು ದಿವಸ ಮಣ್ಣಿ ರಿಸಲ್ಟ್ ಹಂಗಾಗ್ಯದ. ಅದನ್ನು ತಮ್ಮ ಗಮನಕ್ಕೆ ಹೇಳಿಕೆ ಇಚ್ಛೆ ಬಂತು. ಒಂದು ಜಿಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ ಕೊಡಿ. ಈ DCC ಬ್ಯಾಂಕ್ ಚುನಾವಣೆ ತಾವು 10 ವರ್ಷಗಳ ಕಾಲ ಜಾಸ್ತಿನ ನೀವು ಆಡಳಿತ ಮಾಡ್ರಿ. ನೋಡಪ್ಪ ಹೇಳ್ಬಿಡ್ತೇನಲ್ಲ, ಜಾರಕಿಹೊಳಿ ಅವರು ನಿಮ್ಮ ಅಧ್ಯಕ್ಷರಾಗಲಿಕ್ಕೆ ಅವ್ರು ಕಾರಣರಾದ್ರು. 40 ವರ್ಷ ನಾನು ಈ ಬ್ಯಾಂಕಿನ 40 ವರ್ಷ ಈ ಬ್ಯಾಂಕಿನಲ್ಲಿ ಸೇವೆ ಮಾಡಿದ್ದೀನಿ. 10 ವರ್ಷ ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ. 10 ವರ್ಷ ನಿರ್ದೇಶಕನಾಗಿ ಸೇವೆ ಮಾಡಿದ್ದೀನಿ. 5 ವರ್ಷ ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ. 25 ವರ್ಷ ಅಧ್ಯಕ್ಷನಾಗಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ. 40 ವರ್ಷ ಇದ್ದಾಗೂ ಇಡೀ ಆಡಳಿತ ಮಂಡಳಿ ನನ್ನ ಬೆನ್ನೆಲುಬಾಗಿ ನಾನು ನಿಂತ್ಕೊಂಡು ಬ್ಯಾಂಕನ್ನು ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ. ನಿಮ್ಮ ಅಧ್ಯಕ್ಷರಾಗಲಿಕ್ಕೆ ಹಿಂದೆ ಏನಂತಂದ್ರೆ ಜಾರಕಿಹೊಳಿ ಅವರ ಪಾತ್ರ ಇತ್ತು ಅನ್ನೋ ಒಂದು ಚರ್ಚೆ ಇದೆ, ಅದಕ್ಕೆ ಸ್ಪಷ್ಟೀಕರಣ. ಎಲ್ಲಿ ನಾವು ಅಧ್ಯಕ್ಷನಾಗಿ ಮಾಡಿದ್ದೀವಿ, ಪಾತ್ರ ಇತ್ತು, ಅದ್ರೊಳಗೆ ಇಲ್ಲಂತ ಯಾರು ಹೇಳಿದ್ದಾರೆ? ಪಾತ್ರ ಇತ್ತು ನೋಡಿ. ಇದ್ದದ್ದನ್ನು ನಿಜವನ್ನು ಒಪ್ಕೊಳ್ಳಿಕ್ಕೆ ಏನು ಮಾಡೋಕ್ಕಾಗಂಗಿಲ್ಲ. ಪಾತ್ರ ಇತ್ತು, ಇದ್ದದನ್ನು ಒಪ್ಕೋತೀನಿ. ಆದರೆ ಒಬ್ಬರಿಗಿಂತನೂ 16 ಜನರನ್ನು ವಿಶ್ವಾಸಕ್ಕೆ ತೊಗೊಂಡು ಬ್ಯಾಂಕನ್ನು ನಡೆಸಿದಂಥ ಒಂದು ನನಗೆ ಅನುಭವ ಸಿಕ್ಕಿದೆ ಮತ್ತು ವ್ಯವಸ್ಥಿತವಾಗಿ ನಡೆಸಿದ್ದೀನಿ. ಜನರಿಗೆ, ಜಿಲ್ಲೆಯಲ್ಲಿ ರೈತರಿಗೆ, ಎಲ್ಲ ರೈತರಿಗೆ ಸಾಲದ ರೂಪದಲ್ಲಿ ಅಥವಾ ಅವರಿಗೆ ಸಾಲ ಮನ್ನಾ ರೂಪದಲ್ಲಿ ಹೆಚ್ಚಿನ ಲಾಭವನ್ನು ತಂದು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಬ್ಯಾಂಕಿಂಗ್ ಜೊತೆ ನಮ್ಮ ಜೊತೆ ಇರಲಿ ಅಂತ ಕೇಳ್ತೀವಿ. ಚುನಾವಣೆ ಪ್ರತಿ ವರ್ಷ ಜಾರಕಿಹೊಳಿ ಕುಟುಂಬದ ಮಧ್ಯೆ ಮತ್ತೊಂದು ಅದು ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ಬೋದು, ನೀವು ಹೆಂಗೆ ಬೇಕಾದಂಗೆ ವಿಶ್ಲೇಷಣೆ ಮಾಡಿ. ಅಲ್ಲ, ಇಲ್ಲಿವರೆಗೂ ಒಂದೇ ಐತ್ರಿ, ಜಾರಕಿಹೊಳಿ ಕುಟುಂಬ ಮತ್ತು ಕತ್ತಿ ಕುಟುಂಬ ಇಲ್ಲಿವರೆಗೂ ಒಂದು ಯಾಕೆ ಹೊಡೆದು ಬೇರೆ ಬೇರೆ ಆದ್ರಿ? ಈ ಯಮುನಾ ಜಮುನಾ 2 ನದಿ ಯಾಕದು
ಅಲ್ಲ ಎರಡನೇದು ಯಾಕೆ ಅದು ಮತ್ತೆ ಹೇಳ್ರಿ ಹಂಗಿರಂಗಿಲ್ಲ ಅಲ್ಲ ಆಗಿರ್ಬೋದು ಹಂಗೆ ಇದು ಬುದ್ಧಿ ಸೃಷ್ಟಿಗಳು ಬೇರೆ ಬೇರೆ ದಿಕ್ಕುಗಳಿಗೆ ಹೋದಾಗ ಅನಿವಾರ್ಯವಾಗಿ ಅವು ಹೊಡಿತಾವ. ಒಂದಾಗಲ್ಲ ಸರ್, ಹಾಂ ಒಂದಾಗಲ್ಲ. ಬುದ್ಧಿ ಸೃಷ್ಟಿ ಬೇರೆ ಬೇರೆ ಆಯ್ದು ಹೋದಾಗ ಎರಡು ಆಗ್ತಾವ. ಮುಂದೆ ಬುದ್ಧಿ ಸೃಷ್ಟಿ ಸರಿ ಆದ್ರೆ ಅವಾಗ ಒಂದು ಆಗ್ಬೋದು. ಹುಳಿ ಹಿಂಡಿದವ್ರು ಯಾರು? ಹಾಂ, ಹುಳಿ ಹಿಂಡಿದವ್ರು ಯಾರು ಹಿಂಡಂಗಿಲ್ಲ. ಬುದ್ಧಿ ತನ್ನಷ್ಟು ತಾನೇ ಸೃಷ್ಟಿ ಆಗ್ತದೆ, ಆ ಮಾರ್ಗವನ್ನು ಹಿಡಿತದೆ. ಓಕೆ, ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್. ನಮಸ್ಕಾರ.